ಚೆಕ್ ಹುಡುಗ ಅನ್ಸುತ್ತೆ. ಏನ್ರಿ ಫೋರ್ ಆರ್ಮ್ಸು ಫುಲ್ ಆರ್ಮ್ಸ್ ಇಷ್ಟು ದಪ್ಪ ವೈಡ್ ಆಗೈತೆ. ಅಪ್ಪ ಏನ್ರಿ ಇದು ಫೋರ್ ಆರ್ಮ್ಸ್ ಇಷ್ಟು ಸ್ಟ್ರಾಂಗ್ ಆಗಿ ಸೂಪರ್ ಆಗಿದೆ. ಇದು ಯಾವ್ದೋ ಸೂಜಿನೋ ಜೆನೆಟಿಕ್ಸ್ ಇರ್ಬೋದು. ಅದೇ ಇಲ್ಲ ರೀ ಇದು ಟ್ರೈನಿಂಗ್ ಸೈನ್ಸ್. ನಿಮ್ ಕೈ ಏನಾದ್ರು ಕಡ್ಡಿ ತರ ಇತ್ತು ಅಂದ್ರೆ ನಾನು ಹೇಳೋ ಈ ಫೋರ್ ಆರ್ಮ್ ಎಕ್ಸರ್ಸೈಸ್ ನ ಮಾಡಿ ಇದೇ ರೀತಿ ಬಿಲ್ಡ್ ಮಾಡ್ತೀರಾ. ನಮ್ಮ ಪೇಜ್ ಅಲ್ಲಿ ಇದೇ ರೀತಿ ಸೈಂಟಿಫಿಕ್ ಜಿಮ್ ವರ್ಕೌಟ್ಸ್ ಬಗ್ಗೆ ಮತ್ತೆ ಹೋಮ್ ವರ್ಕೌಟ್ ಬಗ್ಗೆ ಪೋಸ್ಟ್ ಮಾಡ್ತಿರ್ತೀವಿ, ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫೋರ್ ಆರ್ಮ್ ಸೈಜ್ ಡಿಪೆಂಡ್ ಆಗಿರೋದು ಯಾವ್ದೋ ಸೂಜಿ ಜೆನೆಟಿಕ್ಸ್ ಇಂದ ಅಲ್ಲ, ಈ 3 ಥಿಂಗ್ಸ್ ಇದೆ. ಮಸಲ್ ಥಿಕ್ನೆಸ್ ಮತ್ತೆ ಗ್ರಿಪ್ ಸ್ಟ್ರೆಂತ್ ಅಡಾಪ್ಟೇಷನ್, ಹೈ ಫ್ರೀಕ್ವೆನ್ಸಿ ಲೋ ಟ್ರೈನಿಂಗ್ ಇಂದಾನೆ ಸ್ಟ್ರೆಂತ್ ಬಿಲ್ಡ್ ಮಾಡಕ್ ಆಗೋದು, ಸೈಜ್ ಬಿಲ್ಡ್ ಆಗೋದು. ನೀವು ಫೋರ್ ಆರ್ಮ್ಸ್ ನ ವೈಡ್ ಆಗಿ ಥಿಕ್ ಆಗಿ ಬಿಲ್ಡ್ ಮಾಡೋದಕ್ಕೆ ಹೆವಿ ವೇಟ್ ರೋಸ್ ಮಾಡಿ ಮತ್ತೆ ಡೆಡ್ ಲಿಫ್ಟ್ ಮಾಡಿ ವಿತೌಟ್ ಸ್ಟ್ರಾಪ್ಸ್ ಇಂದ. ಸೆಕೆಂಡ್ ಒನ್ ಫಾರ್ವರ್ಡ್ ವಾಕ್ಸ್ ಮಾಡಿ ಮಿನಿಮಮ್ 30 to 45 ಸೆಕೆಂಡ್ಸ್ ಹೋಲ್ಡ್ ಮಾಡಿ 4 ಸೆಟ್ಸ್ ಆದ್ರೂ ಮಾಡಿ. ಹಾಗೆ ರಿವರ್ಸ್ ಕಲ್ ಮತ್ತೆ ಹ್ಯಾಮರ್ ಕಲ್ ಮಾಡಿ ಮಾಡರೇಟ್ ವೇಟ್ ಜೊತೆಗೆ ಮತ್ತೆ ಕಂಟ್ರೋಲ್ ವೇಟ್ ಜೊತೆಗೆ ರಿಸ್ಟ್ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಮಾಡಿ ವೀಕ್ಲಿ 3 to 4 ಟೈಮ್ಸ್ ಅಷ್ಟು ಟ್ರೈನ್ ಮಾಡಿ. ವೀಕ್ಲಿ ಒನ್ಸ್ ಅಂತ ಮಾಡ್ಬಿಟ್ಟು ಬಿಲ್ಡೇ ಆಗಿಲ್ಲ ಅಂತ ಸುಮ್ನೆ ಕತೆ ಹೊಡಿಬೇಡಿ. ಬಿಗ್ ಅಂಡ್ ವೈಡ್ ಆರ್ಮ್ಸ್ ಅಂದ್ರೆ ಬೈಸಿಪ್ಸ್ ಗೆ ಮುಗಿಯೋದಿಲ್ಲ. ನಿಮ್ಮ ಫೋರ್ ಆರ್ಮ್ಸ್ ಏನಾದ್ರು ವೀಕ್ ಇತ್ತು ಅಂದ್ರೆ ಕೈಯೇ ಕಡ್ಡಿ ತರಾನೇ ಕಾಣೋದು. ಕೈನೇ ಕಡ್ಡಿ ತರ ಇಟ್ಕೊಂಡು ಬರೀ ಬೈಸಿಪ್ ಟ್ರೈಸಿಪ್ಸ್ ಮಾಡಿದ್ರೆ ಮಾತ್ರ ಸಾಕು ಅಂತ ಹೇಳೋ ನಿಮ್ಮ ಫ್ರೆಂಡ್ಗೆ ವಿಡಿಯೋನ ಶೇರ್ ಮಾಡಿ.